ಜೈ ಬಾಬಾ ಸ್ವಾಮಿ. ಹಿಮಾಲಯದ ಸಮರ್ಪಣಾ ಯೋಗ ಭಾಗ 2, ಸಂಚಿಕೆ 7, ಪುಟ ಸಂಖ್ಯೆ 52. ಇವತ್ತಿನ ಗ್ರಂಥ ಪಠಣವನ್ನು ಗುರುವಂದನೆಯೊಂದಿಗೆ ಪ್ರಾರಂಭ ಮಾಡೋಣ. ಓಂ ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇವೋ ಮಹೇಶ್ವರಃ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ತಸ್ಮೈ ಶ್ರೀ ಗುರುವೇ ನಮಃ. ತಸ್ಮೈ ಶ್ರೀ ಗುರುವೇ ನಮಃ. ಆ ದಿನಗಳಲ್ಲಿ ಗವಿಯ ಹೊರಗಿನ ಹವಾಮಾನವು ತುಂಬ ಚೆನ್ನಾಗಿತ್ತು. ಗುಹೆಯ ಹೊರಗಡೆ ಸುತ್ತಮುತ್ತಲೂ ನೇರಳೆ ಬಣ್ಣದ ಹೂಗಳು ಬಹಳ ಸಂಖ್ಯೆಯಲ್ಲಿ ಅರಳಿದ್ದವು. ಹಿಮವು ಕಲ್ಲಿನಷ್ಟು ಗಟ್ಟಿಯಾಗುತ್ತಿತ್ತು ಮತ್ತು ಅದರ ಮೇಲೆ ಈ ಹೂವುಗಳು ಅರಳುತ್ತಿದ್ದವು. ಈ ಪ್ರದೇಶದಲ್ಲಿ ವಿಧ ವಿಧವಾದ ಔಷಧಿಯುಕ್ತ ಗಿಡಮೂಲಿಕೆಗಳು ದೊರಕುತ್ತಿದ್ದವು. ಅಲ್ಲಿ ತರಹವಾರು ಪಕ್ಷಿಗಳಿದ್ದವು ಮತ್ತು ಹೊರಗಡೆ ನಡೆಯುವಾಗ ಬಹುದೊಡ್ಡದಾದ ಅಪಾಯವೆಂದರೆ ಅಲ್ಲಿದ್ದ ಗುಂಡಿಗಳಲ್ಲಿ ನೀರು ಶೇಖರಣೆಯಾಗುತ್ತಿತ್ತು. ಅದರ ಮೇಲೆ ಮಂಜಿನ ತೆಳು ಪದರವೊಂದು ಕಟ್ಟಿಕೊಳ್ಳುತ್ತಿತ್ತು ಮತ್ತು ಮೇಲಿನಿಂದ ನೋಡಿದರೆ ಸರಿಯಾಗಿದೆ ಎಂದು ಅನಿಸುತ್ತಿತ್ತು. ಆದರೆ ಅದರ ಮೇಲೆ ಕಾಲಿಟ್ಟೊಡನೆಯೇ ಆ ಕಾಲು ಅದರಲ್ಲಿ ಇಳಿದು ಬಿಡುತ್ತಿತ್ತು. ಆದುದರಿಂದಲೇ ನಾನು ಒಬ್ಬನೇ ಹೊರಗಡೆ ಜಾಸ್ತಿ ದೂರ ಹೋಗುತ್ತಿರಲಿಲ್ಲ. ಗುರುದೇವರ ಜೊತೆಯಲ್ಲಿ ಅಕ್ಕಪಕ್ಕದಲ್ಲಿಯೇ ಹೋಗುತ್ತಿದ್ದೆ. ಹತ್ತಿರವಿದ್ದ ಸ್ಥಳಗಳಿಂದ ಪತ್ರೆಗಳನ್ನು, ಗಿಡ ಮೂಲಿಕೆಗಳನ್ನು ಸಂಗ್ರಹಿಸಲು ನಾನು ಗುರುದೇವರ ಜೊತೆಯಲ್ಲಿ ಹೋಗುತ್ತಿದ್ದೆ. ಇಲ್ಲಿದ್ದ ಸಸ್ಯಗಳು ವಿಭಿನ್ನ ವರ್ಗದವಾಗಿದ್ದವು. ಅಲ್ಲಿ ಮೈಲುಗಟ್ಟಲೆ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಮನುಷ್ಯ ವಸತಿಗಳು ಇರಲಿಲ್ಲ. ಅನೇಕ ಋಷಿಮುನಿಗಳು ಹಿಮಾಲಯದಲ್ಲಿ ತಪಸ್ಸನ್ನು ಮಾಡಿದ್ದಾರೆ. ಆದುದರಿಂದ ಅಲ್ಲಿ ಉಂಟಾಗಿರುವ ಪ್ರಭಾವದಿಂದ ಯಾವುದೇ ಮನುಷ್ಯನು ಅಲ್ಲಿಗೆ ಬಂದರೂ ಅವನಿಗೆ ಧ್ಯಾನದ ಸ್ಥಿತಿಯುಂಟಾಗುತ್ತದೆ. ಈಗಲೂ ಅನೇಕ ಋಷಿಮುನಿಗಳು ಅಲ್ಲಿ ಧ್ಯಾನ ಮಾಡುತ್ತಿದ್ದಾರೆ. ಅವರ ಪ್ರಭಾವಲಯಗಳು ಕೂಡ ಅಲ್ಲಿ ನಿರ್ಮಿತವಾಗಿವೆ. ಆದರೆ ಇದು ಒಂದು ರೀತಿಯ ಏಕಮುಖದ ದಾರಿಯಾಗಿರುವುದು ತಿಳಿಯುತ್ತದೆ. ಸಾಮಾನ್ಯವಾಗಿ ಯಾರು ಇಲ್ಲಿಗೆ ಬರುತ್ತಾರೋ ಬಹುಶಃ ಎಂದೂ ಅವರು ಮತ್ತೆ ಸಮಾಜಕ್ಕೆ ವಾಪಸ್ಸು ಹೋಗುವುದೇ ಇಲ್ಲ. ಬಹುಶಃ ಹೋಗಲಾಗುವುದಿಲ್ಲ. ಏಕೆಂದರೆ ಅವರಿಗೆ ಸಮಾಜದ ಯಾವುದೇ ರೀತಿಯ ಆಲೋಚನೆಗಳು ಬರದೇ ಇರುವುದರಿಂದ ಸಮಾಜಕ್ಕೆ ಮರಳುವುದಾದರೂ ಹೇಗೆ? ಹಿಮಾಲಯ ಪರ್ವತಕ್ಕೆ ತನ್ನದೇ ಆದ ಪ್ರಭಾವಲಯವಿದೆ. ಅದು ಮನುಷ್ಯನನ್ನು ತನ್ನೆಡೆಗೆ ಆಕರ್ಷಿಸುತ್ತದೆ. ಆದುದರಿಂದಲೇ ಅದನ್ನು ಪರ್ವತರಾಜನೆನ್ನುವರು. ದಿನಗಳು ಒಂದಾದ ಮೇಲೆ ಒಂದರಂತೆ ಕಳೆಯುತ್ತಿತ್ತು. ನನ್ನ ಮನಸ್ಸಿನಲ್ಲಿ ನಾನೇ ಆಲೋಚಿಸುತ್ತಿದ್ದೆ. ಏನೆಂದರೆ, ಮಹಾರಾಷ್ಟ್ರದಲ್ಲಿರುವ ಸಾಂಗ್ಲಿ ಒಂದು ಮೂಲೆಯಾದರೆ ಹಿಮಾಲಯ ಪರ್ವತವು ಭಾರತದ ಇನ್ನೊಂದು ಮೂಲೆಯಾಗಿದೆ. ಈ ಗುರುದೇವರು ಕೂಡ ಎಲ್ಲಿಂದ ಎಲ್ಲಿಗೆ ಬಂದು ಬಿಟ್ಟಿದ್ದಾರೆ. ಈ ಭಾಗವು ಚೀನಾ ದೇಶದ ಹತ್ತಿರವಿತ್ತು. ಮನುಷ್ಯನು ತನ್ನ ಆಂತರಿಕ ಪ್ರಯಾಣ ಮಾಡಲು ಹೊರಗಡೆ ಕೂಡ ಎಷ್ಟು ಪ್ರಯಾಣ ಮಾಡುತ್ತಾನೆ. ಒಂದು ದಿನ ಗುರುದೇವರು ಹೇಳಿದರು, ನನ್ನ ಆತ್ಮವು ಹಿಂದೂ ಧರ್ಮದಲ್ಲಿ ಜನ್ಮ ತಾಳಿತು. ಅಂತೆಯೇ ನಾನು ಹಿಂದೂ ಆರಾಧನಾ ಪದ್ಧತಿಗಳನ್ನು ಸ್ವೀಕರಿಸಿದೆ. ನನಗೆ ಬಾಲ್ಯದಿಂದಲೂ ಗಣೇಶನ ರೂಪದಲ್ಲಿರುವ ಭಗವಂತನ ಸ್ವರೂಪ ಬಹಳ ಪ್ರಿಯವಾಗಿತ್ತು. ಹಿಂದೂ ಆರಾಧನಾ ಪದ್ಧತಿಗಳಲ್ಲಿ ಭಗವಂತನ ಸಾವಿರಾರು ರೂಪಗಳನ್ನು ಒಪ್ಪುತ್ತಾರೆ. ಆದರೆ ನನಗೆ ಗಣೇಶನ ರೂಪವೇ ಹಿಡಿಸುತ್ತಿತ್ತು. ನಾವು ನಮ್ಮ ಆಧ್ಯಾತ್ಮಿಕ ಪ್ರಗತಿಗಾಗಿ ಮನಸ್ಸನ್ನು ಏಕಾಗ್ರಗೊಳಿಸಬೇಕು ಹಾಗೂ ಮನಸ್ಸನ್ನು ಏಕಾಗ್ರತೆಗೊಳಿಸುವ ಮಾಧ್ಯಮವೇ ವಿಗ್ರಹ. ವಾಸ್ತವವಾಗಿ ವಿಗ್ರಹ ಒಂದು ಕಲ್ಲು. ಆದರೆ ಅದಕ್ಕೆ ನಾವು ಒಂದು ಆಕಾರವನ್ನು ಕೊಟ್ಟಿದ್ದೇವೆ. ಆ ಆಕಾರವು ನಮ್ಮ ಮನಸ್ಸಿನಲ್ಲಿ ಭಾವವನ್ನು ನಿರ್ಮಾಣ ಮಾಡುತ್ತದೆ. ವಿಗ್ರಹಗಳು ನಮ್ಮ ಮನಸ್ಸಿನ ಏಕಾಗ್ರತೆಗೋಸ್ಕರ ಇವೆ. ನಮ್ಮ ಭಾವನೆಗಳೇ ಅದರಲ್ಲಿ ದೈವತ್ವವನ್ನು ನಿರ್ಮಿಸುತ್ತವೆ. ಮನಸ್ಸಿನ ಏಕಾಗ್ರತೆಗೆ ಒಂದೇ ಒಂದು ಮಾಧ್ಯಮವಿರಬೇಕು. ಆದುದರಿಂದಲೇ ನಾನು ಶ್ರೀ ಗಣೇಶನನ್ನು ಒಂದು ಮಾಧ್ಯಮವನ್ನಾಗಿ ಸ್ವೀಕರಿಸಿದ್ದೇನೆ. ನಾನು ಶ್ರೀ ಗಣೇಶನನ್ನು ಬಿಟ್ಟು ಬೇರೆ ಯಾವ ದೇವರನ್ನು ಯಾವಾಗಲೂ ಆರಾಧಿಸಲಿಲ್ಲ.
ನೀನು ಯಾವ ಮಾಧ್ಯಮವನ್ನಾದರೂ ನಂಬು. ನಂಬಿಕೆ ಎನ್ನುವುದು ಒಂದು ಆತ್ಮದ ಒಂದು ಶುದ್ಧವಾದ ಭಾವನೆ. ಆ ಭಾವನೆಯೇ ಮನುಷ್ಯನನ್ನು ಬಾಗುವಂತೆ ಮಾಡುತ್ತದೆ. ಮತ್ತು ಮನುಷ್ಯ ಎಷ್ಟು ಬಾಗುತ್ತಾನೋ ಅಷ್ಟೇ ಅವನ ಸ್ವಂತ ಅಸ್ತಿತ್ವವು ಕೊನೆಯಾಗುತ್ತದೆ. ಮತ್ತು ಅವನ ಅಸ್ತಿತ್ವವು ಎಷ್ಟು ಕಡಿಮೆಯಾಗುತ್ತದೆಯೋ ಅಷ್ಟೇ ಅವನು ಸಾಮೂಹಿಕತೆಯೊಂದಿಗೆ ಬೆರೆತು ಹೋಗುತ್ತಾನೆ. ಈ ಸಾಮೂಹಿಕತೆಯ ಶಕ್ತಿಯೇ ಪರಮಾತ್ಮನ ಶಕ್ತಿಯಾಗಿರುತ್ತದೆ. ಶ್ರೀ ಗಣೇಶನ ಆಕಾರವು ತುಂಬ ಆಕರ್ಷಕವಾಗಿದೆ. ಶ್ರೀ ಗಣೇಶನ ಸೊಂಡಿಲು ಪ್ರತಿಯೊಂದು ವಸ್ತುವಿನ ಅನುಭವವನ್ನು ಪಡೆಯುವಂತೆ ತಿಳಿಸುತ್ತದೆ. ಮತ್ತು ಅನುಭವಗಳ ಮೇಲೆಯೇ ವಿಶ್ವಾಸವನ್ನಿಡು. ಸಂವೇದನಾಶೀಲನಾಗು. ಸಂವೇದನಾಶೀಲತೆಯಿಂದ ಪ್ರಪಂಚವನ್ನು ತಿಳಿದುಕೋ. ಜೀವನವು ಅನುಭೂತಿ ಪ್ರಧಾನವಾಗಿರಬೇಕು. ಅವನ ವಿಶಾಲವಾದ ಹಣೆ ತಿಳಿಸುತ್ತದೆ, ಯಾವಾಗಲೂ ಶಾಂತಚಿತ್ತನಾಗಿರು ಎಂದು. ಆಗ ಎಲ್ಲ ಪರಿಸ್ಥಿತಿಗಳಲ್ಲೂ ಮನುಷ್ಯನು ಶಾಂತಿಯಿಂದ ಹೊರಬರಲು ಸಾಧ್ಯವಾಗುತ್ತದೆ. ಮನಸ್ಸಿನ ಶಾಂತಿಯನ್ನು ಕಾಪಾಡಿಕೋ. ಶ್ರೀ ಗಣೇಶನ ಕಣ್ಣುಗಳು ಚಿಕ್ಕದಾಗಿವೆ. ಅಂದರೆ ಮನುಷ್ಯನಿಗೆ ತನ್ನ ದೃಷ್ಟಿಯನ್ನು ನಿರಂತರವಾಗಿ ತೀಕ್ಷ್ಣವಾಗಿಟ್ಟುಕೊಳ್ಳಬೇಕು. ನಿರಂತರವಾದ ಸೂಕ್ಷ್ಮ ದೃಷ್ಟಿಯೇ ಮನುಷ್ಯನಿಗೆ ಸತ್ಯದ ದರ್ಶನವನ್ನು ಮಾಡಿಸುವುದು. ಸೂಕ್ಷ್ಮ ದೃಷ್ಟಿಯಿಂದಲೇ ಪ್ರಭಾವಲಯವನ್ನು ತಿಳಿಯಬಹುದಾಗಿದೆ. ಶ್ರೀ ಗಣೇಶನ ಕಣ್ಣುಗಳು ಸೂಕ್ಷ್ಮತೆಯ ಸಂದೇಶವನ್ನು ಕೊಡುತ್ತದೆ. ಶ್ರೀ ಗಣೇಶನ ದೊಡ್ಡದಾದ ಕಿವಿಗಳು ಏನು ತೋರಿಸುವುದೆಂದರೆ, ಮನುಷ್ಯನು ಹೆಚ್ಚು ಹೆಚ್ಚಾಗಿ ಕೇಳುವುದನ್ನು ಅಭ್ಯಾಸ ಮಾಡಿಕೊಳ್ಳಬೇಕು. ಎಲ್ಲ ಮಾತುಗಳನ್ನು ಶಾಂತ ಮನಸ್ಸಿನಿಂದ ಕೇಳಬೇಕು. ಕೇಳುವುದರಿಂದಲೇ ಜ್ಞಾನವು ಪ್ರಾಪ್ತಿಯಾಗುವುದು. ಯಾವಾಗಲೂ ಹೆಚ್ಚು ಹೆಚ್ಚು ಒಳ್ಳೆಯದನ್ನೇ ಕೇಳು. ಶ್ರೀ ಗಣೇಶನ ದೊಡ್ಡ ಹೊಟ್ಟೆಯು ಉದಾರತೆಯ ಸಂಕೇತವಾಗಿದೆ, ಸಮಾಧಾನದ ಸಂಕೇತವಾಗಿದೆ. ಸಮಾಧಾನದಿಂದಿರುವ ಮನುಷ್ಯನ ಹೊಟ್ಟೆ ದೊಡ್ಡದಾಗಿರುತ್ತದೆ, ಏಕೆಂದರೆ ಅವನು ತೃಪ್ತನಾಗಿರುತ್ತಾನೆ. ಅವನಿಗೆ ದೈಹಿಕವಾಗಲಿ ಮಾನಸಿಕವಾಗಲಿ ಯಾವುದೇ ರೀತಿಯಾದ ಹಸಿವು ಆಗುವುದಿಲ್ಲ. ಶ್ರೀ ಗಣೇಶನ ದೊಡ್ಡದಾದ ಶರೀರವು ಶಕ್ತಿಯ ಸಂಕೇತವಾಗಿದೆ. ಮನುಷ್ಯನು ಯಾವಾಗಲೂ ಶಕ್ತಿಶಾಲಿಯಾಗಿರಬೇಕು. ಇನ್ನೊಂದು ಮಹತ್ವಪೂರ್ಣವಾದ ಮಾತೆಂದರೆ, ಶ್ರೀ ಗಣೇಶನ ಶರೀರದ ರಚನೆಯು ಚೈತನ್ಯವನ್ನು ನಿರ್ಮಿಸುತ್ತದೆ. ವಾಸ್ತವವಾಗಿ ಈ ಆಕಾರವು ಚೈತನ್ಯವನ್ನು ಪಡೆಯಲೆಂದೇ ಇದೆ. ಈ ಆಕಾರವು ಭೂಮಿಯ ಚೈತನ್ಯವನ್ನು ಗ್ರಹಿಸುತ್ತದೆ. ಶ್ರೀ ಗಣೇಶನು ಪಾವಿತ್ರತೆಯ ದೇವರಾಗಿದ್ದಾನೆ. ಪಾವಿತ್ರತೆ ಇಲ್ಲದೆ ಯಾವುದೇ ಸಾಧನೆಯು ಪೂರ್ಣವಾಗುವುದಿಲ್ಲ. ಪವಿತ್ರತೆ ಎಂದರೆ ನನ್ನ ಉದ್ದೇಶ ಕೇವಲ ಶರೀರದ ಪವಿತ್ರತೆಯಲ್ಲ. ಪವಿತ್ರತೆಯ ನನ್ನ ಉದ್ದೇಶ ಚಿತ್ತ ಪವಿತ್ರತೆಯಾಗಿದೆ. ಮನುಷ್ಯನು ತನ್ನ ಮನಸ್ಸನ್ನು ಎಷ್ಟು ಪವಿತ್ರತೆಯಿಂದ ಇಟ್ಟುಕೊಳ್ಳಬೇಕೆಂದರೆ, ಅವನ ಮನಸ್ಸಿನಲ್ಲಿ ಯಾವುದೇ ರೀತಿಯ ಕೆಟ್ಟ ವಿಚಾರಗಳು ಇರಲೇಬಾರದು. ಇಂತಹ ಪವಿತ್ರವಾದ ಚಿತ್ತವು ಬಹಳ ಶಕ್ತಿಶಾಲಿಯಾಗಿರುತ್ತದೆ. ಚಿತ್ತದಿಂದ ಎಲ್ಲವೂ ಆಗುತ್ತದೆ. ಶ್ರೀ ಗಣೇಶನು ಪಾವಿತ್ರತೆಯ ದೇವರಾಗಿದ್ದಾನೆ. ಇದೇ ಕಾರಣದಿಂದ ಎಲ್ಲ ಧಾರ್ಮಿಕ ಕ್ರಿಯೆಗಳಲ್ಲಿ, ಎಲ್ಲ ಕೆಲಸಗಳಲ್ಲಿ ಮೊದಲು ಶ್ರೀ ಗಣೇಶನ ಪೂಜೆಯಿಂದ ಪ್ರಾರಂಭ ಮಾಡುತ್ತಾರೆ. ಯಾವುದೇ ಕಾರ್ಯವಾಗಲಿ, ಯಾವುದೇ ಪೂಜಾ ಕ್ರಿಯೆಯಾಗಲಿ ಮಾಡುವ ಮೊದಲು ಶುದ್ಧವಾಗಿರಬೇಕು. ನಂತರವೇ ಆ ಕಾರ್ಯಗಳನ್ನು ಪ್ರಾರಂಭ ಮಾಡಬೇಕು. ಶ್ರೀ ಗಣೇಶನು ಮಂಗಳದ ಸಂಕೇತವಾಗಿದ್ದಾನೆ. ಅವನು ಮಂಗಳಮಯವಾದ ವಾತಾವರಣವನ್ನು ನಿರ್ಮಿಸುತ್ತಾನೆ. ಇದೇ ಕಾರಣದಿಂದ ಎಲ್ಲಿ ಶ್ರೀ ಗಣೇಶನ ಸ್ಥಾಪನೆಯಾಗಿದೆಯೋ ಅಲ್ಲಿ ಮಂಗಳಕರವಾದ ವಾತಾವರಣವು ತನ್ನಿಂದ ತಾನೇ ನಿರ್ಮಾಣವಾಗಿ ಬಿಡುತ್ತದೆ. ಇದೆಲ್ಲ ಅವನ ಶಾರೀರಿಕ ರಚನೆಯ ಪರಿಣಾಮವೇ ಆಗಿದೆ. ಶರೀರದ ರಚನೆಯನ್ನು ಇದೇ ಉದ್ದೇಶದಿಂದ ಮಾಡಲಾಗಿದೆ. ಒಂದು ಕಥೆಯ ಮೂಲಕ ಶ್ರೀ ಗಣೇಶನ ಮಹತ್ವವನ್ನು ತಿಳಿಸಲಾಗಿದೆ. ಪಾರ್ವತೀ ದೇವಿಯು ಸ್ನಾನ ಮಾಡುತ್ತಿದ್ದಳು. ಶ್ರೀ ಗಣೇಶನು ಹೊರಗಡೆ ಕಾವಲು ಕಾಯುತ್ತಿದ್ದನು. ವಾಸ್ತವವಾಗಿ ನಮ್ಮ ಶರೀರದ ರಚನೆಯು ಕೂಡ ಇದೇ ರೀತಿಯಲ್ಲಿ ರಚಿಸಲಾಗಿದೆ. ನಮ್ಮ ಶರೀರದಲ್ಲಿರುವ ಮೂಲಾಧಾರ ಚಕ್ರದಲ್ಲಿ ಶ್ರೀ ಗಣೇಶನ ಸ್ಥಾನವಿದೆ ಮತ್ತು ಅದರ ಸಮೀಪದಲ್ಲಿಯೇ ಕುಂಡಲಿನಿ ತಾಯಿಯ ಸ್ಥಾನವಿದೆ. ಕುಂಡಲಿನಿ ತಾಯಿ ಸ್ವರೂಪಿ ಪಾರ್ವತಿಯು ಹತ್ತಿರವೇ ಇರುತ್ತಾಳೆ. ಆ ಕುಂಡಲಿನಿ ಶಕ್ತಿಯನ್ನು ಜಾಗೃತಗೊಳಿಸಲು ಮೊದಲು ಶ್ರೀ ಗಣೇಶನ ಬಳಿಗೆ ಹೋಗಬೇಕಾಗುತ್ತದೆ. ಅವನು ಮೊದಲು ಅವನ ತಾಯಿಯ ಹತ್ತಿರ ಹೋಗುವ ವ್ಯಕ್ತಿ ಅರ್ಹನೇ ಅಲ್ಲವೇ? ಯಾರು ಕುಂಡಲಿನಿ ಶಕ್ತಿಯನ್ನು ಜಾಗೃತಗೊಳಿಸುತ್ತಿದ್ದಾರೆ, ಆ ಜಾಗೃತಗೊಳಿಸುವ ವ್ಯಕ್ತಿ ಅರ್ಹತೆ ಇರುವ ವ್ಯಕ್ತಿಯಾಗಿರಬೇಕು, ಪವಿತ್ರವಾಗಿರುವ ವ್ಯಕ್ತಿಯಾಗಿರಬೇಕು.
ಇಲ್ಲದಿದ್ದಲ್ಲಿ ಮೂಲಾಧಾರಕ್ಕಿಂತ ಮೇಲೆಯೇ ಮನುಷ್ಯನು ಹೋಗಲಾರನು. ಮೂಲಾಧಾರ ಚಕ್ರದ ಪ್ರಭಾವವು ವಿಸರ್ಜನೆಯ ವ್ಯವಸ್ಥೆಯ ಮೇಲೆ ಇರುತ್ತದೆ. ಹೊಲಸಿನ ವಿಸರ್ಜನೆ ಮತ್ತೆ ಆ ಹೊಲಸು ಶರೀರದ್ದೇ ಆಗಿರಲಿ ಅಥವಾ ಚಿತ್ತದ್ದಾಗಿರಲಿ, ಮನುಷ್ಯನು ಕೊಳಕು ರಹಿತನಾಗಿರಬೇಕು, ಪವಿತ್ರನಾಗಿರಬೇಕು. ಚಿತ್ತಶುದ್ಧಿ ಬಹಳ ಮಹತ್ವಪೂರ್ಣವಾಗಿರುತ್ತದೆ. ಆದುದರಿಂದಲೇ ನಾನು ಪೂಜಾ ಪದ್ಧತಿಗಳಿಗೆಂದು ಶ್ರೀ ಗಣೇಶನ ಮಾಧ್ಯಮವನ್ನು ಉಪಯೋಗಿಸಿಕೊಂಡಿದ್ದೇನೆ. ಅವನ ಉಪಾಸನೆಯಿಂದಲೇ ನನಗೆ ಚಿತ್ತಶುದ್ಧಿಯ ಸ್ಥಿತಿ ಪ್ರಾಪ್ತಿಯಾಗಿದೆ. ಈ ಚಿತ್ತಶುದ್ಧಿಯ ಕಾರಣದಿಂದಲೇ ನನಗೆ ನನ್ನ ಗುರುಗಳು ಸಿಕ್ಕಿದ್ದರು ಮತ್ತು ಆಧ್ಯಾತ್ಮಿಕ ಸ್ಥಿತಿಯು ಪ್ರಾಪ್ತವಾಯಿತು. ಬ್ರಾಹ್ಮಣರಿಗೆ ಶ್ರೀ ಗಣೇಶನ ಉಪಾಸನೆಯು ಬಹಳ ಸುಲಭವಾಗಿ ಸಿದ್ಧಿಸುತ್ತದೆ. ಈಗ ಉಳಿದಿರುವ ವಿಷಯವೆಂದರೆ ಶ್ರೀ ಗಣಪತಿ ಅಥರ್ವ ಶೀರ್ಷಕ್ಕೆ ಸಂಬಂಧಿಸಿದ್ದು. ಇದರಲ್ಲಿ ಶ್ರೀ ಗಣೇಶನ ಸ್ತುತಿ ಇದೆ. ಅವನದ್ದೇ ಗುಣಗಾನವನ್ನು ಇದರಲ್ಲಿ ಮಾಡಲಾಗಿದೆ. ಇದನ್ನು ಕೂಡ ಸಿದ್ಧಿಸಿಕೊಳ್ಳಬೇಕು. ನಾನು ಇದನ್ನು ಸಿದ್ಧಿಸಿಕೊಂಡಿದ್ದೇನೆ, ಮತ್ತೆ ನೀನು ಕೂಡ ಇದನ್ನು ಸಿದ್ಧಿಸಿಕೊಳ್ಳಬೇಕು. ಆದರೆ ನಾನು ಸಿದ್ಧಿಸಿಕೊಳ್ಳುವುದನ್ನು ಕಲಿಸುವುದಿಲ್ಲ, ನೀನೇ ಸ್ವತಃ ಇದನ್ನು ಕಲಿಯಬೇಕು. ನೀನು ಇದನ್ನು ಕಲಿತುಕೊಳ್ಳಬಲ್ಲೆ, ಇದರ ಪೂರ್ಣ ನಂಬಿಕೆ ನನಗಿದೆ. ನಾನು ತಿರುಗಿ ಸುತ್ತಾಡಿಕೊಂಡು ಮತ್ತೆ ಎಲ್ಲಿಂದ ಹೊರಟಿದ್ದೆನೋ ಅಲ್ಲಿಗೆ ತಿರುಗಿ ಬಂದಿರುವೆನೆನ್ನಿಸತೊಡಗಿತು. ನಾನು ಭ್ರಮೆಗೊಳ್ಳುತ್ತಿದ್ದುದನ್ನು ನೋಡಿ ಗುರುದೇವರು ಮುಗುಳ್ನಕ್ಕರು. ನಾನು ಇದರಿಂದ ಹೊರಬರುವುದಕ್ಕೋಸ್ಕರ ಶರಣಾಗತಿಯ ದಾರಿಯನ್ನು ಅಳವಡಿಸಿಕೊಂಡೆ. ನಾನು ಗುರುದೇವರ ಪಾದಗಳಿಗೆ ನಮಸ್ಕರಿಸುತ್ತಾ ಹೇಳಿದೆ, ಗುರುದೇವ, ನಾನು ನನ್ನನ್ನು ಸಂಪೂರ್ಣವಾಗಿ ಸಮರ್ಪಿಸಿಕೊಳ್ಳುತ್ತಿದ್ದೇನೆ. ಈಗ ನೀವೇ ನನಗೆ ಇದನ್ನು ಸಿದ್ಧಿಸಿಕೊಳ್ಳುವ ದಾರಿಯನ್ನು ತಿಳಿಸಿರಿ. ಗುರುದೇವರು ನಗುತ್ತಾ ಹೇಳಿದರು, ಅರೆ ಹುಚ್ಚ, ನಾನು ಯಾವಾಗ ಇದನ್ನು ಹೇಳುತ್ತಿರುತ್ತೇನೋ ಆಗ ಅದರಿಂದ ಚೈತನ್ಯದ ಪ್ರವಾಹ ಹರಿಯುತ್ತಿರುತ್ತದೆ. ಆ ಪ್ರವಾಹವನ್ನು ಹಿಡಿದುಕೋ, ಅದರ ಮೇಲೆ ನಿನ್ನ ಚಿತ್ತವನ್ನು ಇಡು. ಆ ಪ್ರವಾಹದ ಮೂಲವೇ ಶಬ್ದ. ಆ ಶಬ್ದ ಮತ್ತು ಅದರ ಸಾರಾಂಶವನ್ನು ತಿಳಿದುಕೊಳ್ಳುತ್ತೀಯ. ಗುರುದೇವರು ಚೈತನ್ಯದ ಭಾಷೆಯ ಬಗ್ಗೆ ಮಾತನಾಡುತ್ತಿದ್ದಾರೆಂದು ನಾನು ತಿಳಿದುಕೊಂಡೆ. ನಾನು 2ನೇ ದಿನದಿಂದಲೇ ಇದರ ಪ್ರಯೋಗವನ್ನು ಪ್ರಾರಂಭ ಮಾಡಿದೆ. ಮೊದಲನೆಯದಾಗಿ ಬ್ರಹ್ಮನಾದವು ಕೇಳತೊಡಗಿತು. ನಂತರ ಸಂಸ್ಕೃತ ಭಾಷೆಯ ಪದಗಳು ಅರ್ಥವಾಗತೊಡಗಿದವು ಮತ್ತು ದಿನವೂ ಸ್ವಲ್ಪ ಸ್ವಲ್ಪವಾಗಿ ಹೇಳುತ್ತಾ ಪಠಣೆಯನ್ನು ಪೂರ್ಣವಾಗಿ ತಿಳಿದುಕೊಂಡೆ. ಮತ್ತು ಈಗ ಅದನ್ನು ಸಿದ್ಧಿಸಿಕೊಳ್ಳುವ ಕಾರ್ಯ ಉಳಿದುಕೊಂಡಿತು. ಮತ್ತೆ ಅದನ್ನು ಸಿದ್ಧಿಸಿಕೊಳ್ಳುವ ಕ್ರಿಯೆಗಳನ್ನು ಪ್ರಾರಂಭ ಮಾಡಿದೆ. ಅದನ್ನೇ ಹೇಳುತ್ತಾ ಧ್ಯಾನವನ್ನು ಮಾಡತೊಡಗಿದೆ. ನಿರಂತರವಾದ ಸಾಧನೆಯು ನಡೆಯುತ್ತಿತ್ತು. ಪ್ರತಿಯೊಂದು ಪದಕ್ಕೂ ಅದರದ್ದೇ ಆದ ಪ್ರಭಾವಲಯವಿರುತ್ತದೆ. ಆ ಪ್ರಭಾವಲಯದ ನಿರ್ಮಾಣವು ಸಾಮೂಹಿಕತೆಯಲ್ಲಿ ಆದಾಗ ವಾತಾವರಣದಲ್ಲಿ ಒಂದು ಶಕ್ತಿಶಾಲಿಯಾದ ಚೈತನ್ಯ ನಿರ್ಮಾಣವಾಗುತ್ತದೆ. ನಂತರ ನೀವು ಆ ಚೈತನ್ಯ ಶಕ್ತಿಯನ್ನು ನಿಮ್ಮ ಇಚ್ಛಾಶಕ್ತಿಯಿಂದ ಪ್ರವಹಿಸತೊಡಗುತ್ತೀರಿ. ಆ ಶಕ್ತಿಯನ್ನು ತಪ್ಪು ದಾರಿಯ ಕಡೆಗೆ ಪ್ರವಹಿಸಬೇಡಿ. ಇದಕ್ಕೋಸ್ಕರವೇ ಮೊದಲು ನಿಮ್ಮ ಚಿತ್ತವು ಶುದ್ಧವಾಗಿರುವುದು ಅವಶ್ಯಕವಾಗಿದೆ. ಚಿತ್ತಶುದ್ಧಿಯಾದಾಗ ನಿಮ್ಮ ಮನಸ್ಸಿನಲ್ಲಿ ಯಾವುದೇ ಶತ್ರುತ್ವ, ಯಾವುದೇ ದುರಾಸೆಗಳು ಬರುವುದೇ ಇಲ್ಲ. ನಂತರ ಆ ಚೈತನ್ಯ ಶಕ್ತಿಯ ಉಪಯೋಗವನ್ನು ನೀವು ಇತರರಿಗೆ ಕೆಡುಕು ಮಾಡಲು ಉಪಯೋಗಿಸುವುದೇ ಇಲ್ಲ. ನಿಮಗೋಸ್ಕರ ಏನನ್ನೂ ಯಾಚಿಸುವುದಿಲ್ಲ. ಆಗ ಅದರ ಉಪಯೋಗವು ಜನರ ಕಲ್ಯಾಣಕ್ಕೋಸ್ಕರವೇ ಉಳಿದಿರುತ್ತದೆ. ಈಗ ಅದನ್ನು ಮಾಡುವೆ. ಸಾಧನೆಯು ನಿರಂತರವಾಗಿ ನಿಯಮಿತವಾಗಿ ನಡೆಯುತ್ತಿತ್ತು. ಗುರುದೇವರು ಹೇಳಿದರು, ಚೈತನ್ಯಕ್ಕೆ ತನ್ನದೇ ಆದ ಒಂದು ಬೇರೆ ಭಾಷೆ ಇದೆ. ಆ ಭಾಷೆಯನ್ನು ಒಂದು ಸಾರಿ ಕಲಿತುಕೊಂಡರೆ ಆಮೇಲೆ ಪುಸ್ತಕದ ಭಾಷೆಯನ್ನು ತಿಳಿಯುವ ಅವಶ್ಯಕತೆ ಇರುವುದಿಲ್ಲ. ಚೈತನ್ಯದ ಭಾಷೆಯ ಜ್ಞಾನವು ನಿನಗೆ ಏಕೆ ಬೇಕೆಂದರೆ, ನೀನು ಆಧ್ಯಾತ್ಮಿಕ ಅನುಭವದ ಪ್ರಚಾರ ಕಾರ್ಯವನ್ನು ಪ್ರಪಂಚದಾದ್ಯಂತ ಮಾಡಬೇಕಾಗಿರುವುದರಿಂದ, ಇಡೀ ಪ್ರಪಂಚವು ನಿನ್ನ ಮಾತನ್ನು ತಿಳಿದುಕೊಳ್ಳಬೇಕಾಗಿರುವುದರಿಂದ ಈಗ ಅಂತಹ ಭಾಷೆ ನಿನಗೆ ಬರಬೇಕು. ಪ್ರಪಂಚದಲ್ಲಿ ಪುಸ್ತಕವನ್ನು ಓದಿ ಎಲ್ಲರೂ ತಿಳಿಯುವ ಭಾಷೆ ಯಾವುದೂ ಇಲ್ಲ. ಕೇವಲ ಚೈತನ್ಯದ ಭಾಷೆಯು ಮಾತ್ರ ಪರಮಾತ್ಮ ಮತ್ತು ಆತ್ಮನ ಭಾಷೆಯಾಗಿದೆ. ಇದರಲ್ಲಿ ಪದಗಳು ಇರುವುದಿಲ್ಲ, ಅನುಭೂತಿ ಮಾತ್ರವೇ ಇರುವುದು. ಹಾಗೂ ಅನುಭೂತಿಯಿಂದಲೇ ಜ್ಞಾನವು ಪ್ರಾಪ್ತಿಯಾಗಬಹುದು. ಈ ಚೈತನ್ಯದ ಭಾಷೆಯಲ್ಲಿ ಮನುಷ್ಯರ ಭಾಷೆ ಒಂದೇ ಅಲ್ಲ, ಪ್ರಾಣಿ ಪಕ್ಷಿಗಳ ಭಾಷೆಯೂ ಕೂಡ ಸೇರಿಕೊಂಡಿರುವುದು. ಇದರಲ್ಲಿ ಪದಗಳಿಲ್ಲ, ನಾದ ಮಾತ್ರ
ಮತ್ತು ನಾದವು ಒಂದು ಶಕ್ತಿಯನ್ನು ನಿರ್ಮಿಸುತ್ತದೆ. ಪ್ರಾಣಿ ಪಕ್ಷಿಗಳ ಭಾಷೆಯಲ್ಲಿ ನಾದವಿರುತ್ತದೆ, ಪದಗಳಿರುವುದಿಲ್ಲ. ಅದೇ ನಾದದ ಮೂಲವು ಅವು ತಮ್ಮ ಮಾತುಗಳನ್ನು ಇನ್ನೊಂದರವರೆಗೂ ತಲುಪಿಸುತ್ತಲೇ ಇರುತ್ತವೆ. ಜೈ ಬಾಬಾ ಸ್ವಾಮಿ. ಇವತ್ತಿನ ಗ್ರಂಥ ಪಠಣವನ್ನು ಮುಕ್ತಾಯಗೊಳಿಸುತ್ತಿದ್ದೇನೆ. ಶಾಂತಿ ಪಾಠ. ಓಂ ದ್ಯೋ ಶಾಂತಿ ಅಂತರಿಕ್ಷಗುಂ ಶಾಂತಿ ಪೃಥ್ವಿ ಶಾಂತಿ ಆಪಃ ಶಾಂತಿ ಔಷಧಯಃ ಶಾಂತಿ ವನಸ್ಪತಯಃ ಶಾಂತಿ ವಿಶ್ವೇ ದೇವಃ ಶಾಂತಿ ಬ್ರಹ್ಮ ಶಾಂತಿ ಸರ್ವಗುಂ ಶಾಂತಿ ಶಾಂತಿರೇವ ಶಾಂತಿ ಸಾ ಮಾಂ ಶಾಂತಿರೇಧಿ. ಓಂ ಶಾಂತಿ ಶಾಂತಿ ಶಾಂತಿ. ಸರ್ವರಿಷ್ಟ ಸುಶಾಂತಿರ್ಭವತು.